ಆರ್.ಎಸ್. ಉದಯ್ ಸಿಂಗ್ ದಾವಣಗೆರೆ ಜಿಲ್ಲೆಯ ಕುಕ್ಕವಾಡ ಗ್ರಾಮದಲ್ಲಿ ಜನಿಸಿ ತಮ್ಮ ವಕೀಲ ವೃತ್ತಿಯೊಂದಿಗೆ ಕಾನೂನಿನ ನೆರವನ್ನ ಬಡವರಿಗೆ ಉಚಿತವಾಗಿ ನೀಡುತ್ತಾ ಬಡವರ ಬೆನ್ನೆಲುಬಾಗಿ ನಿಂತವರು. ಅನ್ಯಾಯವನ್ನ ಕಿಂಚಿತ್ತು ಸಹಿಸದ ಇವರು ಪದವೀಧರರ ನೇಮಕಾತಿಯಲ್ಲಿ ನಡೆದ ಅಕ್ರಮಗಳ ವಿರುದ್ಧ ಪದವೀಧರರ ಧ್ವನಿಯಾಗಿ ಹೋರಾಡಿದವರು. ನೊಂದವರ ಆಸರೆಯಾಗಿ ಬದುಕುವ ಹುಮ್ಮಸ್ಸನ್ನ ಹೆಚ್ಚಿಸಿದವರು ಆರ್.ಎಸ್. ಉದಯ್ ಸಿಂಗ್. ಕೊರೋನಾದಂತಹ ಮಹಾಮಾರಿ ಬಡವರ ಬದುಕನ್ನೇ ಬರಡು ಮಾಡಿದಂತಹ ಸಂದರ್ಭದಲ್ಲಿ ಉಚಿತ ಮಾಸ್ಕ್, ಉಚಿತ ಔಷಧಿ, ಉಚಿತ ಆಹಾರದ ಕಿಟ್ಗಳನ್ನು ನೀಡಿ ಬಡವರ ಹಾಗೂ ನಿರ್ಗತಿಕರ ಬಾಳಲ್ಲಿ ಬೆಳಕಾದವರು ಆರ್.ಎಸ್. ಉದಯ್ ಸಿಂಗ್ ರವರು. ಬಡವರ, ಶೋಷಿತರ, ದಲಿತರ ಪರವಾಗಿ ಧ್ವನಿ ಎತ್ತುವಲ್ಲಿ ಮೊದಲಿಗರು. ಶಿಕ್ಷಕರ ಸಮಸ್ಯೆಗಳಿಗೆ ಪರಿಹಾರವಾಗಿ ರಾಜ್ಯಪಾಲರ ಅಂಗಳಕ್ಕೆ ಸಮಸ್ಯೆಯನ್ನು ಮುಟ್ಟಿಸಿದವರು. ಶಿಕ್ಷಕರ ಹಾಗೂ ಪದವೀಧರರ ಆಶಾಕಿರಣವಾದವರು ಆರ್.ಎಸ್. ಉದಯ್ ಸಿಂಗ್. ಪದವೀಧರರಿಗೆ ಆಗುತ್ತಿರುವ ಅನ್ಯಾಯ ಹಾಗೂ ಅವರ ಸಮಸ್ಯೆಗಳಿಗೆ ತಲೆಕೆಡಿಸಿಕೊಳ್ಳದ ಸಂದರ್ಭದಲ್ಲಿ ಯುವಕರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಸಿಡಿದೆದ್ದು ಅವರ ಧ್ವನಿಯಾಗಿ ಅವರ ಸಮಸ್ಯೆಗಳ ಪರಿಹಾರಕ್ಕೆ ಶ್ರಮಿಸಿದವರು. ಬನ್ನಿ ಮತದಾರರೇ, ಪದವೀಧರರೇ, ಯುವಕರೇ, ನಿಮ್ಮ ಸ್ವಾಭಿಮಾನವನ್ನ ಒತ್ತೆ ಇಡದೆ ಯಾವುದೇ ಆಮಿಷಗಳಿಗೆ ಬಲಿಪಶುವಾಗದೆ ನಿಮ್ಮ ಭವಿಷ್ಯವನ್ನ ರೂಪಿಸುವಲ್ಲಿ ಶ್ರಮಿಸುತ್ತಿರುವ ನಿಮ್ಮೆಲ್ಲರ ನೆಚ್ಚಿನ ಆರ್.ಎಸ್. ಉದಯ್ ಸಿಂಗ್ ರವರಿಗೆ ನಮ್ಮ ಮತವನ್ನ ನೀಡುವುದರ ಮೂಲಕ ಬದಲಾವಣೆಯ ಮಾದರಿಯಾಗೋಣ.